ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಸುಮ್ಮನೆ ಟಾರ್ಗೆಟ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ರಕ್ಷಿತಾ ಶೆಟ್ಟಿ ಮೇಲೆ ದೆವ್ವ ಬಂದಿದೆ, ರಾರಾ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಎಂದೆಲ್ಲ ಕತೆ ಕಟ್ಟಿದ್ರು. ಅಷ್ಟೇ ಅಲ್ಲ, ರಕ್ಷಿತಾ ಬಟ್ಟೆ ತೋರಿಸಿ ಅವಮಾನ ಮಾಡಿದ್ರು. ನಿನ್ನೆ ಕಿಚ್ಚ ಸುದೀಪ್ ಜಾಹ್ನವಿ ಅಶ್ವಿನಿ ಗೌಡರನ್ನ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೆವ್ವದ ಕತೆ ಕಟ್ಟಿದವರಿಗೆ ದೆವ್ವ ಬಿಡಿಸಿದ್ದಾರೆ. ಆದ್ರೆ ಕಿಚ್ಚ ಸುದೀಪ್ ಬೈದು ಬುದ್ಧಿ ಮಾತು ಹೇಳಿದ್ರು ಅವರಿಬ್ಬರಿಗೆ ತಮ್ಮ ತಪ್ಪಿನ ಅರಿವಾಗಿಲ್ಲ. ತಾವು ತಪ್ಪು ಮಾಡಿದ್ದೀವಿ ಅನ್ನೋ ಪಶ್ಚಾತ್ತಾಪ ಕೂಡ ಕಾಡಿಲ್ಲ. ಇದೀಗ ಈ ಬಗ್ಗೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದರ ನಡುವೆ ಕಿಚ್ಚ ಸುದೀಪ್ಗೆ ಅವರ ಪತ್ನಿ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೆಜ್ಜೆ ಸದ್ದು ವಿಚಾರಕ್ಕೆ 3ನೇ ವಾರ ಬಿಗ್ ಬಾಸ್ ಮನೆ ರಣರಂಗವಾಗಿತ್ತು. ಜಾಹ್ನವಿ ಅಶ್ವಿನಿ ಗೌಡ ದೆವ್ವದ ಕತೆ ಕಟ್ಟಿ ರಕ್ಷಿತಾ ಮೇಲೆ ಅಪವಾದ ಹೊರಿಸಿದ್ರು. ಅಷ್ಟೇ ಅಲ್ಲ, ಆಕೆ ಬಟ್ಟೆ ತೋರಿಸಿ ಅವಮಾನ ಮಾಡಿದ್ರು. ಇವರಿಬ್ರು ಕೊಟ್ಟ ಟಾರ್ಚರ್ಗೆ ರಕ್ಷಿತಾ ಕಣ್ಣೀರು ಹಾಕಿದ್ರು. ರಕ್ಷಿತಾ ತಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ಗಿಲ್ಲಿಯನ್ನ ಬಿಟ್ಟು ಆಕೆಗೆ ಬೇರೆ ಯಾರು ಸಪೋರ್ಟ್ ಮಾಡಿರ್ಲಿಲ್ಲ. ಇದು ವೀಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿದ ಅಶ್ವಿನಿ ಗೌಡ ಜಾಹ್ನವಿಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂಬ ಒತ್ತಾಯ ಕೇಳಿ ಬಂದಿತ್ತು. ನಿನ್ನೆಯ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಇಬ್ಬರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಬಿಗ್ ಬಾಸ್ನಲ್ಲಿ ರಕ್ಷಿತಾಗೆ ಅವಮಾನ ಮಾಡಿರೋದಕ್ಕೆ ಬಾದ್ಶಾ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕ್ಲಾಸ್ ತೆಗೆದುಕೊಂಡ್ರು. ನಿಮ್ಗೆ ಯಾವಾಗ ಬೇಕೋ ಆಗ ರಕ್ಷಿತಾ ಚಿಕ್ಕವಳು ಅಂತ ಹೇಳ್ತೀರಾ, ಆಮೇಲೆ ದೊಡ್ಡವಳು ಅಂತೀರಾ. ಇದ್ಯಾಕೆ? ನೀವೇ ತಪ್ಪು ಮಾಡಿದ್ದೀರಿ ಎಂದು ಒಪ್ಪಿಕೊಂಡ ಮೇಲೆ ರಕ್ಷಿತಾ ಶೆಟ್ಟಿ ನಿಮ್ಮನ್ನ ಕೆಣಕಿದ್ರೆ ಆಗ ನೀವು ಮಾತಾಡಿದ್ರೆ ಅದು ಚರ್ಚೆ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಪರ್ಸನಲ್ ಅಟ್ಯಾಕ್ ಆಗಿದೆ. ನಿನ್ನ ಬಟ್ಟೆ ನೋಡಿದ್ರೆ ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಗೊತ್ತಾಗುತ್ತೆ. ಶಿ ಈಸ್ ನಥಿಂಗ್ ಬಟ್ ಎಸ್ ಈಡಿಯಟ್ ಅಂತೆಲ್ಲ ಬೈತೀರಿ. ಅಂದು ಕಾಕ್ರೋಚ್ ಸುದಿ ಎಮ್ಮ ಎಂದಾಗ ಹೆಸರು ಇದೆ ಹೇಳಿ ಅಂತ ಹೇಳ್ತೀರಾ. ಆದ್ರೆ ನೀವು ರಕ್ಷಿತಾಗೆ ಈಡಿಯಟ್ ಕಾರ್ಟೂನ್ ಅಂತ ಕರೀತೀರಾ. ಇದು ಸರಿನಾ ಅಂತ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ರು. ಬಳಿಕ ಈ ಮನೆ ನಿಮ್ಮದು, ಆ ಮನೆಯಲ್ಲಿ ಇರುವವರು ನೀವು ಎಂದಾಗ ಅಲ್ಲಿರುವ ಕ್ಯಾಮರಾಗಳು ನಿಮ್ಮದೇ. ಅದು ಯಾರೊಬ್ಬ ಅಪ್ಪನ ಆಸ್ತಿ ಅಲ್ಲ. ಬೇರೆಯವರ ಗೌರವ ತೆಗೆಯದೆ ಏನ್ ಬೇಕಿದ್ರೂ ಮಾಡಿ. ಆದ್ರೆ ಒಬ್ಬನ ಮರ್ಯಾದೆ, ಗೌರವ, ಅಸ್ತಿತ್ವ ಇನ್ನೊಬ್ಬನ ಆಟದ ಸಾಮಾನು ಆಗ್ಬಾರ್ದು. ನೀವು ಮನೆಯೊಳಗಡೆ ಇದ್ದಾಗ ನಿಮ್ಮ ಗೌರವ ನಮ್ಮ ಜವಾಬ್ದಾರಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇನ್ನು ಇಷ್ಟೆಲ್ಲ ಆದ್ರೂ ಅಶ್ವಿನಿ ಗೌಡ ಜಾಹ್ನವಿ ಏನೂ ಆಗದಂತೆ ಇದ್ರು. ತಾವು ತಪ್ಪು ಮಾಡಿದ್ದೇವೆ ಅನ್ನೋ ಪಶ್ಚಾತ್ತಾಪ ಕೂಡ ಅವರಿಗೆ ಕಾಡ್ತಿಲ್ಲ. ಇದನ್ನ ನಿನ್ನೆ ಮಂಜು ಭಾಷಿಣಿ ಸುದೀಪ್ ಬಳಿ ಕೂಡ ಹೇಳಿದ್ರು. ಅಶ್ವಿನಿ ಜಾಹ್ನವಿಗೆ ಪಶ್ಚಾತ್ತಾಪವೇ ಆಗಿಲ್ಲ, ಸುಮ್ಮನೆ ನಿಮ್ಮ ಮುಂದೆ ಕ್ಷಮೆ ಕೇಳಿದ್ದಾರೆ ಅಂತ ಮಂಜು ಭಾಷಿಣಿ ಅವರು ಹೇಳಿದ್ರು. ಆಗ ಅಶ್ವಿನಿ ಅವರು ಪಶ್ಚಾತ್ತಾಪವನ್ನು ಹೇಗೆ ತೋರಿಸೋದು, ಮುಂದಿನ ದಿನಗಳಲ್ಲಿ ತಿದ್ದಿಕೊಂಡು ಬದಲಾಗುವೆ ಅಂತ ಹೇಳಿದ್ದಾರೆ. ಇದೀಗ ಇವರಿಬ್ಬರ ವರ್ತನೆ ಬಗ್ಗೆ ವೀಕ್ಷಕರು ಅಸಮಾಧಾನ ಹೊರ ಹಾಕಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಯಾರಿಗಾದ್ರೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಆದ್ರೆ ಇವರಿಬ್ರು ಏನೂ ಆಗಿಲ್ಲ ಅನ್ನೋ ತರ ಇದ್ದಾರೆ. ಒಂಚೂರು ನಾಚಿಕೆಯೂ ಇಲ್ವಾ? ಇವರಿಬ್ರು ಯಾವತ್ತೂ ಬದಲಾಗಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರ 25ನೇ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಲಾಗಿದೆ. ಪ್ರಿಯಾ ಸುದೀಪ್ ಅವರನ್ನ ಬಿಗ್ ಬಾಸ್ ವೇದಿಕೆಗೆ ಕರೆಸಿ ಸರ್ಪ್ರೈಸ್ ಕೊಡಲಾಗಿದೆ. ಪ್ರಿಯಾ ವೇದಿಕೆಗೆ ಬರ್ತಿದ್ದಂತೆ ಸುದೀಪ್ ಅವರ ತಂದೆ ಎಂ ಸಂಜೀವ್ ಅವರ ವಿಡಿಯೋವನ್ನ ಪ್ಲೇ ಮಾಡಲಾಗಿದೆ. ಮನೆಗೆ ಬಂದಿದ್ದು ಸೊಸೆ ಅಂತ ಹೇಳಲೋ ಮಗಳು ಅಂತ ಹೇಳಲೋ ತಿಳಿತಾ ಇಲ್ಲ. ಪ್ರಿಯಾ ನಮ್ಮನೆಯ ಭಾಗ್ಯ ದೇವತೆ, ಇದೇ ರೀತಿ ಒಗ್ಗಟ್ಟಿನಿಂದ ಬಾಳಿ ಅಂತ ಮಗ ಮತ್ತು ಸೊಸೆಗೆ ಎಂ ಸಂಜೀವ್ ಆಶೀರ್ವಾದ ಮಾಡಿದ್ದಾರೆ. ಮಾವ ಸಂಜೀವ್ ಅವರ ಮಾತುಗಳನ್ನ ಕೇಳಿ ಪ್ರಿಯಾ ಸುದೀಪ್ ಭಾವುಕರಾಗಿ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದ್ದಾರೆ. ಇನ್ನು ಸುದೀಪ್ ಈ ದಿನದ ವಿಶೇಷತೆ ಏನಂದ್ರೆ, ಕಳೆದ ವರ್ಷ ನನ್ನ ತಾಯಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವಂತವಾಗಿ ನೋಡಿದ ದಿನ ಅಂತ ಹೇಳಿ ಭಾವುಕರಾದ್ರು. ಮದುವೆ ವಾರ್ಷಿಕೋತ್ಸವದ ಹಿನ್ನೆಲೆ ಪತಿಗಾಗಿ ಪ್ರಿಯಾ ಹಾಡು ಸಹ ಹಾಡಿದ್ದಾರೆ. ಬಿಗ್ ಬಾಸ್ ಸಹ ಕಿಚ್ಚ ದಂಪತಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ.